ನೋಡಲು ಬೊಮ್ಮನಹಳ್ಳಿಯ ಕರಡಿಯಂತೆ ಮುದ್ದಾಗಿ ಕಾಣುವ ಈ ಪ್ರಾಣಿ ಒಮ್ಮೆ ಸಿಟ್ಟು ಬಂದರೆ ಸಿಂಹವನ್ನೇ ಓಡಿಸುವ ಶಕ್ತಿ ಹೊಂದಿದೆ ಎಂಬುದು ನಿಮಗೆ ಗೊತ್ತೇ? ಹೌದು, ಕಾಡಿನಲ್ಲಿ ಹುಲಿಗಿಂತಲೂ ಹೆಚ್ಚಾಗಿ ಮನುಷ್ಯರು ಹೆದರುವುದು ಈ ಕರಡಿಗಳಿಗೆ. ಇತ್ತೀಚೆಗೆ ಬಳ್ಳಾರಿ ಮತ್ತು ಹೊಸಪೇಟೆ ಭಾಗದ ಬೆಟ್ಟಗಳಲ್ಲಿ ಕರಡಿಗಳು ಮನುಷ್ಯರ ಮೇಲೆ ಮಾಡಿದ ಭೀಕರ ದಾಳಿಗಳು ನಮಗೆ ಒಂದು ದೊಡ್ಡ ಎಚ್ಚರಿಕೆ. ಇಂದು ನಾವು ಕರಡಿಗಳ ಆಕ್ರಮಣಕಾರಿ ಸ್ವಭಾವ, ಅವುಗಳ ಬಲಿಷ್ಠ ಉಗುರುಗಳ ಶಕ್ತಿ ಮತ್ತು ಅವುಗಳಿಂದ ಪಾರಾಗುವುದು ಹೇಗೆ ಎಂಬ ರಹಸ್ಯಗಳನ್ನು ತಿಳಿಯೋಣ. ಕರಡಿಗಳ ಅತಿ ದೊಡ್ಡ ಆಯುಧ ಎಂದರೆ ಅವುಗಳ ಮುಂಗಾಲಿನ ಉಗುರುಗಳು. ಸುಮಾರು 4 ಇಂಚು ಉದ್ದವಿರುವ ಈ ಉಗುರುಗಳು ಕಲ್ಲಿನಂತಹ ಹುತ್ತವನ್ನೇ ಪುಡಿ ಮಾಡಬಲ್ಲವು. ಕರಡಿಗಳು ಸಾಮಾನ್ಯವಾಗಿ ಮನುಷ್ಯರ ಮುಖದ ಮೇಲೆಯೇ ದಾಳಿ ಮಾಡುತ್ತವೆ. ಅವುಗಳ ಒಂದೇ ಒಂದು ಏಟು ಮನುಷ್ಯನ ಚರ್ಮವನ್ನು ಸೀಳುವಷ್ಟು ಬಲಿಷ್ಠವಾಗಿರುತ್ತದೆ. ಇವುಗಳಿಗೆ ಹಲ್ಲುಗಳಿಗಿಂತ ಹೆಚ್ಚಾಗಿ ಉಗುರುಗಳೇ ಶತ್ರುಗಳನ್ನು ಸದೆಬಡಿಯಲು ಇರುವ ಪ್ರಮುಖ ಅಸ್ತ್ರಗಳು. ಜೇನು ಎಲ್ಲಿರುತ್ತದೆಯೋ ಅಲ್ಲಿ ಕರಡಿ ಇರುತ್ತದೆ ಎಂಬ ಮಾತು ಸುಳ್ಳಲ್ಲ. ಜೇನುಗೂಡನ್ನು ತಿನ್ನಲು ಇವು ಎಂತಹ ಎತ್ತರದ ಮರವನ್ನಾದರೂ ಏರಬಲ್ಲವಲ್ಲವು. ಇವುಗಳ ದಪ್ಪನೆಯ ರೋಮಗಳು ಜೇನುನೊಣಗಳ ಕಚ್ಚುವಿಕೆಯಿಂದ ಇವುಗಳನ್ನು ರಕ್ಷಿಸುತ್ತವೆ. ಅಷ್ಟೇ ಅಲ್ಲ, ಕರಡಿಗಳು ಅತ್ಯಂತ ಬುದ್ಧಿವಂತ ಪ್ರಾಣಿಗಳು. ತಮಗೆ ಅಪಾಯವಿದೆ ಎಂದು ತಿಳಿದರೆ ಅವು ಮನುಷ್ಯರಂತೆ ಹಿಂದಿನ 2 ಕಾಲುಗಳ ಮೇಲೆ ನಿಂತು ಎದುರಾಳಿಯನ್ನು ಹೆದರಿಸುತ್ತವೆ. ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ಸ್ಲಾತ್ ಕರಡಿಗಳು ಜಗತ್ತಿನಲ್ಲೇ ಅತ್ಯಂತ ಆಕ್ರಮಣಕಾರಿ ಕರಡಿಗಳು ಎಂದು ಹೆಸರುವಾಸಿಯಾಗಿವೆ. ಇವುಗಳಿಗೆ ದೃಷ್ಟಿ ಸ್ವಲ್ಪ ಕಡಿಮೆ. ಹಾಗಾಗಿ ಇದ್ದಕ್ಕಿದ್ದಂತೆ ಯಾರಾದರೂ ಎದುರಿಗೆ ಬಂದರೆ ಅವು ಗಾಬರಿಯಿಂದ ತಕ್ಷಣ ದಾಳಿ ಮಾಡುತ್ತವೆ. ಮರಿಗಳ ಜೊತೆಗಿರುವ ತಾಯಿ ಕರಡಿಯಂತೂ ಸಾಕ್ಷಾತ್ ಕಾಳಿಯಂತೆ ವರ್ತಿಸುತ್ತದೆ. ತನ್ನ ಮರಿಗಳ ರಕ್ಷಣೆಗಾಗಿ ಅದು ಎಂತಹ ದೊಡ್ಡ ಪ್ರಾಣಿಯನ್ನಾದರೂ ಎದುರಿಸುತ್ತದೆ. ಕರಡಿಗಳು ಆಹಾರ ತಿನ್ನುವ ರೀತಿ ಜಗತ್ತಿನ ಯಾವುದೇ ಪ್ರಾಣಿಗಿಂತ ಭಿನ್ನವಾಗಿದೆ. ಇವುಗಳಿಗೆ ಮುಂಭಾಗದ ಹಲ್ಲುಗಳಿರುವುದಿಲ್ಲ. ಹೌದು, ಹಲ್ಲುಗಳಿಲ್ಲದ ಕಾರಣ ಇವು ತಮ್ಮ ತುಟಿಗಳನ್ನು ಕೊಳವೆಯಂತೆ ಮಾಡಿ ಹುತ್ತದ ಒಳಗಿರುವ ಗೆದ್ದಲು ಮತ್ತು ಇರುವೆಗಳನ್ನು ಬಲವಾಗಿ ಹೀರಬಲ್ಲವು. ಇವುಗಳು ಹೀರುವ ಸದ್ದು ಸುಮಾರು 100 ಮೀಟರ್ ದೂರದವರೆಗೂ ಕೇಳಿಸುತ್ತದೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಕಾಡಿನ ಒಳಗಿರುವ ನೈಸರ್ಗಿಕ ವ್ಯಾಕ್ಯೂಮ್ ಕ್ಲೀನರ್ ಎಂದರೆ ಅದು ಈ ಕರಡಿಗಳೇ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಕರಡಿಗಳು ಅತ್ಯಂತ ಪ್ರೀತಿಯ ತಾಯಿ ಎನ್ನಬಹುದು. ಸ್ಲಾತ್ ಕರಡಿಗಳು ತಮ್ಮ ಮರಿಗಳನ್ನು ಸುಮಾರು 6 ರಿಂದ 9 ತಿಂಗಳವರೆಗೆ ಬೆನ್ನಿನ ಮೇಲೆ ಹೊತ್ತುಕೊಂಡು ಅಲೆಯುತ್ತವೆ. ಇದು ಕೇವಲ ಪ್ರೀತಿಯಲ್ಲ, ಬದಲಾಗಿ ಹುಲಿ ಮತ್ತು ಚಿರತೆಗಳಿಂದ ಮರಿಗಳನ್ನು ರಕ್ಷಿಸುವ ತಂತ್ರ. ಮರಿಗಳು ಬೆನ್ನಿನ ಮೇಲೆ ಭದ್ರವಾಗಿ ಹಿಡಿದುಕೊಳ್ಳಲು ತಾಯಿ ಕರಡಿಯ ದಪ್ಪನೆಯ ರೋಮಗಳು ಸಹಾಯ ಮಾಡುತ್ತವೆ. ಒಂದು ವೇಳೆ ಶತ್ರುಗಳು ದಾಳಿ ಮಾಡಿದರೆ ಮರಿಗಳನ್ನು ಬೆನ್ನ ಮೇಲೆ ಇರಿಸಿಕೊಂಡೇ ಈ ಕರಡಿಗಳು ಯುದ್ಧ ಮಾಡುತ್ತವೆ. ಕರಡಿಗಳಿಗೆ ಕಣ್ಣು ಅಷ್ಟು ಸರಿಯಾಗಿ ಕಾಣಿಸದಿರಬಹುದು, ಆದರೆ ಅವುಗಳ ಮೂಗು ಅತ್ಯಂತ ಪವರ್ಫುಲ್. ಇವುಗಳ ಘ್ರಾಣ ಶಕ್ತಿ ನಾಯಿಗಳಿಗಿಂತಲೂ 7 ಪಟ್ಟು ಹೆಚ್ಚಿದೆ. ಮಣ್ಣಿನ ಅಡಿಯಲ್ಲಿರುವ ಗೆದ್ದಲು ಅಥವಾ ಕಿಲೋಮೀಟರ್ ದೂರದಲ್ಲಿರುವ ಜೇನುಗೂಡಿನ ವಾಸನೆಯನ್ನು ಇವು ಸಲೀಸಾಗಿ ಪತ್ತೆ ಹಚ್ಚುತ್ತವೆ. ಅಷ್ಟೇ ಅಲ್ಲ, ನೀವು ಕಾಡಿನ ಹಾದಿಯಲ್ಲಿ ಯಾವುದಾದರೂ ವಸ್ತುವನ್ನು ಬಿಟ್ಟು ಬಂದಿದ್ದರೆ ಕರಡಿಗಳು ಅದರ ವಾಸನೆಯ ಮೂಲಕ ನಿಮ್ಮನ್ನು ಹಿಂಬಾಲಿಸಬಲ್ಲವು. ನೋಡಿದ್ರಲ್ಲ ಸ್ನೇಹಿತರೆ, ನೋಡಲು ಬೊಮ್ಮನಹಳ್ಳಿಯ ಕರಡಿಯಂತೆ ಮುಗ್ಧವಾಗಿ ಕಾಣುವ ಈ ಪ್ರಾಣಿ ಕಾಡಿನ ಅಸಲಿ ಶಕ್ತಿ ಎಂಬುದು ಈಗ ನಿಮಗೆ ಅರ್ಥವಾಗಿರಬಹುದು. ತನ್ನ 4 ಇಂಚಿನ ಭೀಕರ ಉಗುರುಗಳಿಂದ ಹಿಡಿದು ಮರಿಗಳನ್ನು ರಕ್ಷಿಸಲು ಅದು ಹೂಡುವ ಚಾಣಾಕ್ಷ ತಂತ್ರಗಳವರೆಗೆ ಕರಡಿ ನಿಜಕ್ಕೂ ಪ್ರಕೃತಿಯ ಒಂದು ವಿಸ್ಮಯ. ಇದು ಕೇವಲ ಹಸಿದಾಗ ದಾಳಿ ಮಾಡುವ ಪ್ರಾಣಿಯಲ್ಲ. ತನ್ನ ಖಾಸಗಿತನಕ್ಕೆ ಧಕ್ಕೆಯಾದಾಗ ಅಥವಾ ಮರಿಗಳಿಗೆ ಅಪಾಯವಿದ್ದಾಗ ಮಾತ್ರ ಇದು ಆಕ್ರಮಣಕಾರಿ ರೂಪ ತಾಳುತ್ತದೆ. ಹಂಪಿ ಅಥವಾ ದರೋಜಿ ಭಾಗದ ಬೆಟ್ಟಗಳಲ್ಲಿ ಇವುಗಳ ಇರುವಿಕೆಯನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರಾಣಿಗಳನ್ನು ಕೆಣಕಬೇಡಿ, ಅವುಗಳ ಹತ್ತಿರ ಹೋಗಿ ಸೆಲ್ಫಿ ತೆಗೆಯುವ ಸಾಹಸ ಮಾಡಬೇಡಿ. ಕರಡಿಗಳ ಬಗ್ಗೆ ನಾವು ಹೇಳಿದ ಈ ವ್ಯಾಕ್ಯೂಮ್ ಕ್ಲೀನರ್ ಬಾಯಿ ಅಥವಾ ಬೆನ್ನ ಮೇಲೆ ಮರಿಗಳನ್ನು ಹೊರುವ ಸತ್ಯಗಳಲ್ಲಿ ನಿಮಗೆ ಅತಿ ಹೆಚ್ಚು ಆಶ್ಚರ್ಯ ತಂದ ವಿಷಯ ಯಾವುದು? ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆ ನಮಗೆ ಇಂತಹ ಮತ್ತಷ್ಟು ರೋಚಕ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ.
ಈ ಮಾಹಿತಿ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವನ್ಯಜೀವಿ ಪ್ರೇಮಿ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹದ್ದೇ ಅದ್ಭುತ ಪ್ರಾಣಿಗಳ ಸರಣಿಯನ್ನು ಪ್ರತಿ ವಾರ ನೋಡಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ.